ಇನ್ನು ನಾಳೆ ಸಿಜೆಪಿ ಜೊತೆ ಬಿಜೆಪಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸಲಿದೆ. ಸಮಾಲೋಚನೆ ನಡೆಸಲಿದ್ದಾರೆ ಜಿತೇಂದ್ರ ಸಿಂಗ್ ಅವರು, ಜೆ.ಪಿ. ನಡ್ಡಾ ಅವರು. ನಾಳೆ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ನಾಳೆ ಸಿಜೆಪಿ ಜೊತೆಗೆ ಬಿಜೆಪಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸಲಿದೆ. ಸಮಾಲೋಚನೆ ನಡೆಸ್ತಾರೆ ಜಿತೇಂದ್ರ ಸಿಂಗ್ ಅವರು ಮತ್ತು ಜೆ.ಪಿ. ನಡ್ಡಾ ಅವರು. 3 ಪ್ರಮುಖ ಬೇಡಿಕೆ, 5 ಸುಧಾರಣಾ ಸಲಹೆಗಳನ್ನು ಸಿಜೆಪಿ ಕೊಟ್ಟಿದೆ ವೀಕ್ಷಕರೇ. 3 ಪ್ರಮುಖವಾಗಿರ್ತಕ್ಕಂತಹ ಬೇಡಿಕೆ, ಅದರ ಜೊತೆಗೆ 5 ಸುಧಾರಣಾ ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಳ್ಳಬೇಕು ಅಂತ. ಈ 3 ಪ್ರಮುಖ ಬೇಡಿಕೆಗಳಲ್ಲಿ ಒಂದು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ. ಎರಡನೆಯದು, ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಯಾವೆಲ್ಲ ಪ್ರತಿಭಟನಾಕಾರರು, ಹೋರಾಟಗಾರರು, ವಿದ್ಯಾರ್ಥಿಗಳ ಮೇಲೆ FIR ಅನ್ನು ಹಾಕಿದ್ದೀರಲ್ವಾ, ಆ FIRಗಳ ಎಲ್ಲವನ್ನು ರದ್ದುಗೊಳಿಸಬೇಕು, ಕೇಸನ್ನು ವಾಪಸ್ ಪಡ್ಕೊಳ್ಬೇಕು ಅಂತ. ಮೂರನೇದು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಇದು 3 ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ಇನ್ನು ಸುಧಾರಣಾ ಕ್ರಮಗಳು ಯಾವ ರೀತಿಯಾಗಿದೆ ಅಂದರೆ, ಪರೀಕ್ಷೆಗಳನ್ನು ಯಾವ ರೀತಿಗೆ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು, ಯಾವ ರೀತಿಗೆ ಈ ರೀತಿಯಾದಂತಹ ಅಕ್ರಮ ಆಗದ ರೀತಿಯಲ್ಲಿ ಕ್ರಮ ವಹಿಸಬೇಕು, ಇದೆಲ್ಲದರ ಬಗ್ಗೆಯೂ ಇರ್ತಕ್ಕಂಥ ಒಂದು ಸೂಚನೆ ಅನ್ನೋದು.